ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಷಿತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ಸದ್ಗುರುಗಳ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಅರ್ಪಿಸ್ತಾ, ಶಾಲೆಯ ಎಲ್ಲ ಹಿರಿಯರಿಗೆ, ಗುರುಗಳಿಗೆ, ಮಾತಾ ಭಗಿನಿಯರಿಗೆ ಮತ್ತು ವಿಶೇಷವಾಗಿ ಇವತ್ತು ಶಿವಾಜಿ ಜಯಂತಿಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸೋದಕ್ಕೆ ಶಿಸ್ತಿನಿಂದ ಕುಳಿತಿರ್ತಕ್ಕಂಥ ಎಲ್ಲ ನನ್ನ ಮೆಚ್ಚಿನ ವಿದ್ಯಾರ್ಥಿ ಮಿತ್ರರಿಗೆ ಪ್ರೀತಿಪೂರ್ವಕ ಆತ್ಮೀಯರೇ, ಬಹಳ ಸಂಭ್ರಮದ ದಿನ ಇವತ್ತು ನನಗೆ. ಯಾಕೆ ಅಂತ ಹೇಳಿದ್ರೆ, ಕಳೆದ ಸರವು ನಾನು ಹೇಳಿದ್ದೆ, ಹೋದ ವರ್ಷದಿಂದ ಇಲ್ಲಿಂದ ಪಾಸ್ ಔಟ್ ಆದವ್ರು ಬಿಟ್ರೆ ಮತ್ತೆ ಹೊಸದಾಗಿ ಬಂದಿರೋರು ಬಿಟ್ರೆ ಉಳಿದವರೆಲ್ಲರೂ ಅದೇ ಮಕ್ಳಿದ್ದೀರಾ. ಹೀಗಾಗಿ ನಿಮ್ಗೆಲ್ರಿಗೂ ಕಳೆದ ವರ್ಷ ಕೂಡ ನಾನು ಹೇಳಿದ್ದೆ, ಇಲ್ಲಿಗೆ ಯಾವಾಗೆಲ್ಲ ಬರೋದಕ್ಕೆ ಅವಕಾಶ ನನಗೆ ಸಿಗುತ್ತೋ ಆಗ ನಿಮ್ಮೆಲ್ರಿಗಿಂತೂ ಹೆಚ್ಚಿನ ಖುಷಿ ಪಡೋದು ನಾನು. ಯಾಕೆ ಅಂತಂದ್ರೆ, ಈ ತರದ ಒಂದು ವಾತಾವರಣವನ್ನ ನೀವು ಬಯಸಿದರೂ ಸಿಗೋದು ಬಹಳ ಕಷ್ಟ, ದುರ್ಲಭ. ಶಂಕರಾಚಾರ್ಯ ಅದಕ್ಕೆ ಹೇಳ್ತಾರೆ, ಅತ್ಯಂತ ದುರ್ಲಭವಾದಂತ 3 ವಿಚಾರಗಳು ಯಾವುದು ಅಂತ ಹೇಳಿದ್ರೆ, ಮನುಷ್ಯ ಜನ್ಮ, ಮೋಕ್ಷ ಪಡಿಬೇಕು ಅಂತಕ್ಕಂಥ ಹಂಬಲ, ಮತ್ತೆ ಸಜ್ಜನರ ಸದ್ಗುರುಗಳ ಸಹವಾಸ. ಈ 3 ಬಹಳ ದುರ್ಲಭ ಅಂತೆ, ಅತ್ಯಂತ ಸುಲಭವಾಗಿ ಸಿಗಲ್ಲ ಅಂತ. ಹಾಗಾಗಿ ಅಪರೂಪಕ್ಕೊಮ್ಮೆ ಸಿಗ್ತಕ್ಕಂಥ ಇಂಥ ಸಜ್ಜನರ ಸಹವಾಸ, ಪ್ರತಿನಿತ್ಯ ಭಜನೆ, ಧ್ಯಾನ, ಪ್ರಾರ್ಥನೆ, ಓದು, ತಪಸ್ಸು, ಓದು ಕೂಡ ತಪಸ್ಸು ಆಗಿರೋದ್ರಿಂದ ನಿರಂತರ ತಪಸ್ಸಿನಿಂದ ಈ ಜಾಗ ಪರಿಶುದ್ಧವಾಗಿರ್ತದೆ. ಆ ವಾತಾವರಣದಲ್ಲಿ ಬರ್ಬೇಕಾದ್ರೆ ಅದೊಂದು ಮನಸ್ಸಿಗೆ ಆಹ್ಲಾದಕರ ಮತ್ತು ನೆಮ್ಮದಿಯ, ಶಾಂತಿಯ ಅನುಭೂತಿಯನ್ನ ಕೊಡುತ್ತೆ. ನಾನು ಪ್ರತಿ ಸಲ ಇಲ್ಲಿಗೆ ಬಂದಾಗ್ಲೂ ಆ ಅನುಭೂತಿಯನ್ನ ಪಡಿತೀನಿ. ಹೀಗಾಗಿ ಯಾವಾಗಲೂ ನನಗೆ ಸತ್ಯಸಾಯಿ ಶಾರದಾ ನಿಕೇತನದಿಂದ ಕರೆ ಬರುತ್ತೋ ಬಹಳ ಆನಂದದಿಂದ ಏನು ಹಿಂದೆ ಮುಂದೆ ನೋಡದೆ ಒಪ್ಕೊಂಡ್ಬಿಡ್ತೀನಿ ಕಾರ್ಯಕ್ರಮಕ್ಕೆ. ಯಾವ ಡೇಟ್ ಹೇಳಿದ್ರು ಆ ಡೇಟಿಗೆ ನಾನು ಇಲ್ಲಿಗೆ ಬರ್ತೀನಿ ಅಂತ ಹೇಳಿ. ಹೀಗಾಗಿ ಬಹಳ ಸಂತೋಷ. ಅದರಲ್ಲೂ ವಿಶೇಷವಾಗಿ ಶಿವಾಜಿ ಮಹಾರಾಜರ ಕುರಿತಂತೆ ನಿಮ್ಮಂತ ಮಕ್ಕಳಿಗೆ ಹೇಳ್ಬೇಕು ಅಂತ ಹೇಳಿದ್ರೆ ಅದು ನನ್ನ ಭಾಗ್ಯ ಅಂತ. ಕಾರ್ತಿಕ್ ಸರ್ ಇಷ್ಟೊತ್ತು ಬಹಳ ಚೆನ್ನಾಗಿ ಮಾತಾಡಿದ್ರು. ನನ್ನ ಬಗ್ಗೆ ಸಾಮಾನ್ಯವಾಗಿ ನಿಮ್ ಪರಿಚಯ ಕಳಿಸಿ ಅಂತ ಕೇಳ್ತಾರೆ ಎಲ್ರು. ಆದ್ರೆ ಕಾರ್ತಿಕ್ ಸರ್ ರಿಸರ್ಚ್ ಮಾಡಿ ಅಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದಾರೆ, ಏನೇನ್ ನಡೀತಾ ಇದೆ ಕೆಲಸ ಅಂತ. ಮತ್ತೆ ಅದ್ರಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಅದರ ಮಹತ್ವವನ್ನ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಮತ್ತೆ ಅದರ ಉದ್ದೇಶವನ್ನ ತುಂಬಾ ಚೆನ್ನಾಗಿ ಅವರು ಗ್ರಹಿಸಿದ್ದಾರೆ. ಯಾಕೆಂದ್ರೆ ಸ್ವತಃ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಶಾಲೆಯ ಪ್ರತಿಯೊಬ್ಬ ಗುರುಗಳು ಸ್ವತಃ ತಾವು ಸಮರ್ಪಣೆಗೊಂಡಿರೋದ್ರಿಂದ ಒಂದು ಉದಾತ್ತವಾದ ಧ್ಯೇಯಕ್ಕೆ ನಾನೇನ್ ಕೆಲಸ ಮಾಡ್ತಾ ಇದೀನಿ ಅನ್ನೋದು ಅವ್ರಿಗೆ ಸುಲಭವಾಗಿ ಅರ್ಥ ಆಗುತ್ತೆ. ಹೀಗಾಗಿ ಅದೊಂದು ಬಹಳ ವಿಶೇಷ ಸಂಗತಿ. ಗೌರವಣ್ಣ ನನ್ಗೆ ಫೋನ್ ಮಾಡಿದ್ರು, ಈ ತರ ಶಿವಾಜಿ ಜಯಂತಿ ಕಥೆಯನ್ನ ಹೇಳ್ಬೇಕು ಅಂತ. ಕಳೆದ ಸಲ ಹೇಳಿದ್ರಲ್ಲ ಅಣ್ಣ ಅಂತ. ಇಲ್ಲ, ಎಷ್ಟು ಸಲ ಕೇಳಿದ್ರು ಕೇಳ್ಬೇಕಂತ ಅನ್ಸುತ್ತೆ ನಮ್ಮ ಮಕ್ಕಳಿಗೆ, ನೀವು ಬನ್ನಿ ಅಂತ ಹೇಳಿದ್ರು. ಹೀಗಾಗಿ ಇವತ್ತು ಇಲ್ಲಿ ಬಂದು ಸೇರ್ತಕ್ಕಂಥ ಒಂದು ಅವಕಾಶ ನನ್ನ ಪಾಲಿಗೆ ಲಭ್ಯ ಆಯಿತು. ಮಕ್ಕಳ, ಶಿವಾಜಿ ಮಹಾರಾಜರು ಹೆಸರು ಕೇಳ್ತಿದ್ದಂತೆ ರೋಮಾಂಚನವಾಗುತ್ತೆ. ಛತ್ರಪತಿ ಶಿವಾಜಿ ಮಹಾರಾಜರು ಅವರ ಹೆಸರನ್ನ ಕರಿಬೇಕಾದ್ರೆ ಸಾಮಾನ್ಯವಾಗಿ ಅವರ ಬಿರುದುಗಳನ್ನ ಜೊತೆಗೆ ಸೇರಿಸಿ ಕರೆಯೋದು ವಾಡಿಕೆ. ಅದು ನೀವು ಕೇಳಿರ್ತೀರ ಬಹಳ ಸಲ. ಬಹಳಷ್ಟು ಜನ ಶ್ರದ್ಧೆಯಿಂದ, ಶಿಸ್ತಿನಿಂದ ಮಹಾರಾಷ್ಟ್ರದ ಭಾಗದಲ್ಲಿ ಜಾಸ್ತಿ ನಡೆಯುತ್ತೆ, ಮತ್ತೆ ಉತ್ತರ ಕರ್ನಾಟಕದ ಭಾಗದಲ್ಲಿ ತುಂಬಾ ಹೇಳ್ತಾರೆ. ಆ ತರ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಅವರು ಗಡಪತಿ, ಭೂಪತಿ, ಆ ರೀತಿ ಅವರು ವರ್ಣನೆಯನ್ನ ಮಾಡ್ತಕ್ಕಂಥ ಒಂದು ಉದ್ದನೆಯ ಒಂದು ವಾಕ್ಯಗಳಿದೆ. ಅದನ್ನ ಕೇಳಬೇಕಾದ್ರೆ ಎಂಥವರಿಗೆ ಅದನ್ನು ಮೈ ರೋಮಾಂಚನವಾಗುತ್ತೆ. ಕೇವಲ ಅವರನ್ನ ಹೊಗಳುವಂತ ಮಾತುಗಳಿಂದಲ್ಲದೆ ಆ ವ್ಯಕ್ತಿ ಬದುಕಿದ ರೀತಿಯಿಂದಲೂ ಆ ವ್ಯಕ್ತಿ ಹೆಸರನ್ನ ಕೇಳಿದ ತಕ್ಷಣ ರೋಮಾಂಚನವಾಗ್ತದೆ. ಸಾಮಾನ್ಯವಾಗಿ ನಮ್ಮ ದೇಶ ರಾಜರುಗಳು ಆಗಿರ್ತಕ್ಕಂಥ ನಮ್ಗೆಲ್ಲ ಗೊತ್ತು. ಇಡೀ ಪ್ರಪಂಚದಲ್ಲಿ ಅನೇಕ ರಾಜರುಗಳಿದ್ದಾರೆ. ಎಲ್ಲರೂ ರಾಜ್ಯಕ್ಕೋಸ್ಕರ ಬದುಕಿದ್ರು, ಫೈಟ್ ಮಾಡಿದ್ರು, ಹೋರಾಟ ಮಾಡಿದ್ರು, ರಕ್ತವನ್ನು ಹರಿಸಿದ್ರು, ತಾವು ರಕ್ತವನ್ನು ಹರಿಸಿದ್ರು, ಬೇರೆಯವ್ರ ರಕ್ತವನ್ನು ಹರಿಸಿದ್ರು. ರಾಜರುಗಳಿಗೆ ಈ ದೇಶದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಕೊರತೆ ಇಲ್ಲ. ಆ ಎಲ್ಲ ರಾಜರುಗಳ ನಡುವೆ ಈ ಶಿವಾಜಿ ಮಹಾರಾಜರು ಹೇಗೆ ವಿಭಿನ್ನವಾಗಿ ನಿಲ್ತಾರೆ ಮತ್ತು ಹೇಗೆ ವಿಶೇಷ ಆಗ್ತಾರೆ ಅನ್ನೋದು ತುಂಬಾ ಮಹತ್ವದ ಸಂಗತಿ. ನಮ್ಗೆ ಒಂದೇ ಒಂದು ಘಟನೆಯಲ್ಲಿ ಶಿವಾಜಿ ಮಹಾರಾಜರು ಎಂತ ವ್ಯಕ್ತಿತ್ವ ಅಂತ ಹೇಳಬೇಕು ಅಂತಾದ್ರೆ, ವಿಯೆಟ್ನಾಂ ಅಂತ ಒಂದು ದೇಶ ಇದೆ. ಆ ವಿಯೆಟ್ನಾಂ ದೇಶ
ಪೂರ್ಣ ಕಾಡುಗಳಿರ್ತಕ್ಕಂಥ ದೇಶ, ಅರಣ್ಯ ಭಾಗ ಜಾಸ್ತಿ, ಪರ್ವತಗಳು, ಅರಣ್ಯಗಳು, ಬುಡಕಟ್ಟು ಜನಾಂಗಗಳು ಜಾಸ್ತಿ ಇರ್ತಕ್ಕಂಥ ದೇಶ ಅದು. ಇಂಥ ವಿಯೆಟ್ನಾಂಗೆ ಏನೋ ಕಾರಣಾಂತರಗಳಿಂದ ಅಮೆರಿಕ ಒಂದ್ಸಲ ದಾಳಿ ಮಾಡುತ್ತೆ, ವಿಯೆಟ್ನಾಂ ಅನ್ನು ವಶಪಡಿಸ್ಕೊಳ್ಬೇಕು ಅಂತ. 20 ವರ್ಷಗಳ ಕಾಲ ನಿರಂತರವಾಗಿ ಅಮೆರಿಕದಂತ ಬೃಹತ್ ರಾಷ್ಟ್ರ ವಿಯೆಟ್ನಾಂನಂತ ಒಂದು ಸಾಮಾನ್ಯ ಬಡ ರಾಷ್ಟ್ರದ ಮೇಲೆ ದಾಳಿ ಮಾಡಿದ್ರು ವಿಯೆಟ್ನಾಂ ಅನ್ನು ಗೆಲ್ಲಕ್ಕಾಗಲ್ಲ. ಕಡೆಗೆ ಅಂತಿಮವಾಗಿ ಒಂದಿನ ಅಮೆರಿಕ ಘೋಷಣೆ ಮಾಡುತ್ತೆ, ನನ್ನ ಕೈಲಿ ವಿಯೆಟ್ನಾಂ ಅನ್ನ ಗೆಲ್ಲಿಕ್ಕಾಗಲ್ಲ, ನಾನು ಸೋತು ವಾಪಸ್ ಹೋಗ್ತಾ ಇದ್ದೀನಿ ಅಂತ. ಆ ದೇಶದ ಅಧ್ಯಕ್ಷರನ್ನ, ಮುಖ್ಯಸ್ಥರನ್ನ ಪತ್ರಕರ್ತರು ಪ್ರಶ್ನೆ ಮಾಡಿದ್ರಂತೆ, ಅಮೆರಿಕ ಅಂತ ಬೃಹತ್ ರಾಷ್ಟ್ರವನ್ನ ನೀವು ಸೋಲಿಸೋದಿಕ್ಕೆ ಹೇಗ್ ಸಾಧ್ಯವಾಯ್ತು ನಿಮ್ಮಂತ ಒಂದು ಪುಟ್ಟ ರಾಷ್ಟ್ರಕ್ಕೆ ಅಂತ. ಅವ್ರು ಹೇಳಿದ್ರಂತೆ, ನಮಗೊಬ್ಬ ಮುಖ್ಯಸ್ಥನಿದ್ದಾನೆ, ಒಬ್ಬ ಆದರ್ಶ ವ್ಯಕ್ತಿ ಇದ್ದಾನೆ, ಒಬ್ಬ ಪ್ರೇರಣಾದಾಯಿ ರಾಜನಿದ್ದಾನೆ, ಅವನ ಪ್ರೇರಣೆಯಿಂದ ನಾವು ಅಮೆರಿಕವನ್ನ ಸೋಲಿಸಲು ಸಾಧ್ಯವಾಯಿತು ಅಂತ. ಪತ್ರಕರ್ತನೇ ಕುತೂಹಲ ಜಾಸ್ತಿ ಆಯ್ತು, ಯಾರು ಅಂತ ರಾಜ, ವಿಯೆಟ್ನಾಂ ಅನ್ನ ಆಳಿದಂತ ರಾಜ, ಅದ್ ಯಾರು ಇರಬಹುದು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ವಿಯೆಟ್ನಾಂ ಅನ್ನ ಆಳಿದಂತ ರಾಜನಲ್ಲ, ಭಾರತದಲ್ಲಿ ಕೆಲವೇ ವರ್ಷಗಳು ಆಳ್ವಿಕೆ ನಡೆಸಿದ್ರು ಸಹ ಅದ್ಭುತವಾದಂತಹ ಪ್ರೇರಣೆಯನ್ನ ಪೀಳಿಗೆಯಿಂದ ಪೀಳಿಗೆಗೂ ಉಳಿಸಿದಂತಹ ಒಬ್ಬ ಮಹಾಪುರುಷ ಇದ್ದಾನೆ, ಅವನ ಹೆಸರು ಛತ್ರಪತಿ ಶಿವಾಜಿ ಮಹಾರಾಜ. ಅವನ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಅವನು ಹೇಗೆ ತನ್ನ ಯುದ್ಧ ಕೌಶಲ್ಯದಿಂದ ಸೈನ್ಯವನ್ನು ನಿರ್ಮಾಣ ಮಾಡ್ದ ಮತ್ತು ಕೆಲವೇ ಸಂಖ್ಯೆ ಎಷ್ಟಿದಂತ ಚಿಕ್ಕ ಸೈನ್ಯದಿಂದ ಬೃಹತ್ ಸೈನ್ಯಗಳನ್ನ, ಮೊಘಲರ ಬೃಹತ್ ಸೈನ್ಯಗಳನ್ನ ಹೇಗೆ ಸೋಲಿಸ್ತಾ ಅನ್ನೋದನ್ನ ನಾವು ಅಧ್ಯಯನ ಮಾಡಿದ್ವಿ. ಅವನ ಪ್ರೇರಣೆಯಿಂದ ಅವನಂತೆ ಯುದ್ಧ ಮಾಡಿದ್ರಿಂದ ನಾವು ಶತ್ರುಗಳನ್ನ ಗೆಲ್ಲೋದಕ್ಕೆ ಸಾಧ್ಯವಾಯಿತು ಅಂತ. ವಿಯೆಟ್ನಾಂನಂತ ಒಂದು ದೂರದ ರಾಷ್ಟ್ರ ಒಂದು ಭಾರತದ ಒಬ್ಬ ರಾಜ ಶಿವಾಜಿ ಮಹಾರಾಜರನ್ನ ಆದರ್ಶವನ್ನ ತಗೊಂಡು ಅಮೆರಿಕವನ್ನ ಸೋಲಿಸ್ತಾರೆ ಅಂತ ಹೇಳಿದ್ರೆ, ಶಿವಾಜಿ ಮಹಾರಾಜ ಅದೆಂಥ ಪ್ರೇರಣೆಯ ವ್ಯಕ್ತಿತ್ವ ಆಗಿರಬೇಕು, ಅದೆಂಥ ಪ್ರೇರಣೆಯನ್ನ ಜನರಿಗೆ ನೀಡ್ತಕ್ಕಂಥ ಶಕ್ತಿ ಆ ವ್ಯಕ್ತಿಯ ಹೆಸರಲ್ಲಿರ್ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಹೀಗಾಗಿ ಶಿವಾಜಿ ಮಹಾರಾಜ ಇಡೀ ಜಗತ್ತು ಕಂಡಂತ ಒಂದು ಅನರ್ಘ್ಯ ರತ್ನ. ನಾವು ನೆಪೋಲಿಯನ್, ಅಲೆಕ್ಸಾಂಡರ್, ಚೆಂಗೀಸ್ ಖಾನ್ ಅಂತ 108 ಹೆಸರುಗಳನ್ನು ಕೇಳ್ತೀವಿ. ಆ ಎಲ್ಲ ಬಹುದೊಡ್ಡ ಯೋಧರ ನಡುವೆ ಶಿವಾಜಿ ಮಹಾರಾಜ ವಿಭಿನ್ನವಾಗಿ ನಿಲ್ಲೋದಷ್ಟೇ ಅಲ್ಲ, ಅತ್ಯಂತ ಶ್ರೇಷ್ಠನಾಗಿ ನಿಲ್ತಾನೆ. ಯಾಕೆಂದ್ರೆ ಆ ವ್ಯಕ್ತಿಯ ಜೀವನ ಚರಿತ್ರೆ ಆಗಿದೆ. ಶಿವಾಜಿ ಹುಟ್ಟುತ್ತಾ ರಾಜನಾಗಿ ಹುಟ್ಟಿದ್ದಲ್ಲ, ರಾಜನ ಮಗನಾಗಿ ಹುಟ್ಟಿದ್ದಲ್ಲ, ಚಿನ್ನದ ಚಮಚವನ್ನ ಬಾಯಲ್ಲಿ ಇಟ್ಟುಕೊಂಡು ಹುಟ್ಟಿದಂತ ವ್ಯಕ್ತಿ ಅಲ್ಲ, ಅಥವಾ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂತ ವ್ಯಕ್ತಿ. ಅವರ ತಂದೆ ಯಾರನ್ನ ಶತ್ರುಗಳು ಅಂತ ಮುಂದಿನ ದಿನಗಳಲ್ಲಿ ಶಿವಾಜಿ ಭಾವಿಸಬೇಕಾಗಿತ್ತೋ ಅದೇ ಮೊಘಲರ ಆಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಬಿಜಾಪುರದ ಸುಲ್ತಾನನ ಆಸ್ಥಾನದಲ್ಲಿ, ಮೊಘಲರು ಉತ್ತರದಲ್ಲಿರ್ತಾರೆ, ಬಿಜಾಪುರದ ಸುಲ್ತಾನ ದಕ್ಷಿಣದಲ್ಲಿರ್ತಾರೆ. ಯಾರನ್ನ ಶತ್ರುಗಳು ಅಂತ ಭಾವಿಸ್ಬೇಕೋ ಅದೇ ಸೈನ್ಯದೊಳಗಡೆ ಒಂದು 1000 ಕುದುರೆಗಳ ಸರದಾರನಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸಾಮಂತ ರಾಜ ಅಂತ ಅನ್ಕೊಳ್ಬಹುದು. ಶಹಾಜಿ ಭೋನ್ಸ್ಲೆ ಅಂತ ಅವ್ರ ಹೆಸರು. ತಾಯಿ ಜೀಜಾಬಾಯಿ. ನೀವು ಕೇಳ್ಬೋದು, ಯಾಕೆ ಸರ್ ಶಿವಾಜಿ ಅವ್ರ ತಂದೆ ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ರು ಅಂತ. ಶಿವಾಜಿಯ ತಂದೆ ಒಬ್ಬ ಕ್ಷತ್ರಿಯರಾಗಿದ್ರು, ಯುದ್ಧ ಮಾಡೋದವ್ರ ಕೆಲಸ ಆಗಿತ್ತು. ಹಾಗೆ ಯುದ್ಧ ಮಾಡಬೇಕು ಅಂತ ಮಿಲಿಟರಿಗೆ ಸೇರ್ಕೋಬೇಕಲ್ಲ, ಆ ಮಿಲಿಟರಿ ಇದ್ದಿದ್ದು ಯಾರ ಹತ್ರ ಅಂದ್ರೆ ಆಗಿನ ಕಾಲದ ರಾಜರುಗಳ ಹತ್ರ. ದುರದೃಷ್ಟವಶಾತ್ ಇಡೀ ಭಾರತವನ್ನ ಆಗ ಆಳ್ತಿದ್ದಂತ ರಾಜರುಗಳು ಯಾರು ಅಂತ ಹೇಳಿದ್ರೆ, ಉತ್ತರದಲ್ಲಿ ಮೊಘಲರು, ದಕ್ಷಿಣದಲ್ಲಿ ಕುತುಬ್ ಶಾಹಿ, ನಿಜಾಂ ಶಾಹಿಗಳು, ಈ ರೀತಿಯ ಮುಸಲ್ಮಾನ ರಾಜರುಗಳೇ ಇಡೀ ದೇಶವನ್ನ ಆಳ್ತಿದ್ದಂತ ಸಂದರ್ಭದಲ್ಲಿ ಸೈನ್ಯಕ್ಕೆ ಸೇರ್ಬೇಕು ಅಂತ ಹೇಳಿದ್ರೆ ಇವರು ಒಂದೋ ಆ ರಾಜರುಗಳ ಕೆಳಗೆ ಕೆಲಸ ಮಾಡಬೇಕು, ಇಲ್ಲ ತಾವೇ ಸ್ವಂತದೊಂದು ಸಂಸ್ಥಾನವನ್ನ, ರಾಜ್ಯವನ್ನ ಸೃಷ್ಟಿ ಮಾಡಬೇಕು. ಶಹಾಜಿ ಮಹಾರಾಜರಿಗೆ ಅಂತ ಶಕ್ತಿ ಇರಲಿಲ್ಲ. ಹೀಗಾಗಿ ಶಹಾಜಿ ಬಿಜಾಪುರದ ಸುಲ್ತಾನರ ಅಡಿಯಾಳಾಗಿ ಅವರು ಕೆಲಸ ಮಾಡ್ತಾ ಇರ್ತಾರೆ, ಒಂದು ಸಾಮಂತ ರಾಜರ ಕೆಲಸ ಮಾಡ್ತಾ ಇರ್ತಾರೆ. ತಾಯಿ ಜೀಜಾಬಾಯಿ ಮಹಾನ್ ದೈವಭಕ್ತೆ. ಇಂಥ ದೈವಭಕ್ತ ದಂಪತಿಗಳಿಗೆ ಹುಟ್ಟಿದಂತ ಮಗನೇ ಶಿವಾಜಿ. 1630 ಇಸ್ವಿ ಫೆಬ್ರವರಿ 19ನೇ ತಾರೀಕು ಶಿವನರಿ ದುರ್ಗ ಅಂತಕ್ಕಂಥ ಒಂದು ಕೋಟೆಯ ಒಳಗಡೆ ಶಿವಾಜಿ ಮಹಾರಾಜನ ಜನನವಾಗುತ್ತೆ. ಶಿವಾಜಿ ಹುಟ್ಟೋ ಕಾಲಕ್ಕೆ ಇಡೀ ದೇಶ ವಿಧರ್ಮೀಯರ ದಾಳಿಗೆ ಸಿಕ್ಕಿ ಕಂಗೆಟ್ಟು ಹೋಗಿರುತ್ತೆ. ತಾನು ಸನಾತನಿ ಅಂತ ಹೇಳ್ಕೊಳ್ತಕ್ಕಂಥ, ಹಿಂದೂ ಅಂತ ಹೇಳ್ಕೊಳ್ತಕ್ಕಂಥ ಒಬ್ಬ ಧೈರ್ಯಶಾಲಿ ಸಂಸ್ಥಾನ ರಾಜ ಸಿಗದೆ ಇರತಕ್ಕಂಥ ಕಾಲ ಅದು. ಇಡೀ ದೇಶದಲ್ಲಿ ಮತಾಂತರ ತಾಂಡವಾಡ್ತಾ ಇರುತ್ತೆ. ಹಿಂದೂ ಧರ್ಮದಿಂದ ಬೇರೆ ಧರ್ಮಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಬಹಳಷ್ಟು ಕೃತ್ರಿಮ ವ್ಯವಹಾರಗಳು ನಡೀತಾ ಇರುತ್ತೆ, ಬಲವಂತ ನಡೀತಾ ಇರುತ್ತೆ, ಆಮಿಷಗಳು ನಡೀತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಇಡೀ ಭಾರತವನ್ನ ಯಾರ ಕೈಲೂ ಉಳಿಸ್ಲಿಕ್ಕೆ ಆಗಲ್ಲ ಅಂತ ಎಲ್ಲರೂ ತೀರ್ಮಾನ ತಗೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಕೆಲವು ವರ್ಷಗಳ ಹಿಂದೆ
ಕರ್ನಾಟಕದ ವಿಜಯನಗರ ಸಾಮ್ರಾಜ್ಯ, ನಾವೆಲ್ಲ ಕೃಷ್ಣದೇವರಾಯರ ಹೆಸರನ್ನ ಕೇಳಿದೀವಿ. ಕೃಷ್ಣದೇವರಾಯರು ವಿಧರ್ಮೀಯರ ಆಕ್ರಮಣ ವಿರುದ್ಧ ಬಹುದೊಡ್ಡ ತಡೆಗೋಡೆಯಂತೆ ಕೆಲಸ ಮಾಡಿರ್ತಾರೆ. ಆ ಪ್ರೇರಣೆಯಿಂದಲೇ ಶಿವಾಜಿ ಮಹಾರಾಜರಿಗೆ ಈ ರೀತಿಯೊಂದು ಕನಸು ಹುಟ್ಟಲಿಕ್ಕೆ ಸಾಧ್ಯ. ಯಾಕಂದ್ರೆ ಬಹಳ ಜನ ಹೇಳ್ತಾರೆ ಶಿವಾಜಿ ಮಹಾರಾಜ ಮಹಾರಾಷ್ಟ್ರದವನು ಅಂತ, ಮರಾಠಿಗ ಅಂತ. ಆದ್ರೆ ಬಹಳ ಜನ ಗೊತ್ತಿಲ್ಲ, ಶಿವಾಜಿ ತನ್ನ ಬಾಲ್ಯವನ್ನ ಕಳೆದಿದ್ದು ನಮ್ಮದೇ ಕರ್ನಾಟಕದಲ್ಲಿ, ನಮ್ಮದೇ ಬೆಂಗಳೂರಿನಲ್ಲಿ. ಶಿವಾಜಿಯ ಬಾಲ್ಯದ ವಿದ್ಯಾಭ್ಯಾಸ ಬೆಂಗಳೂರಿನಲ್ಲಿ ನಡೆದಿತ್ತು. ಶಿವಾಜಿಯ ಮದುವೆಯೂ ಕೂಡ ಬೆಂಗಳೂರಿನಲ್ಲಿ ನಡೆದಿತ್ತು. ಅಂದ್ರೆ ಶಿವಾಜಿ ಕನ್ನಡಕ್ಕೆ, ಕನ್ನಡದ ನೆಲಕ್ಕೆ ಅಷ್ಟೊಂದು ಅತ್ಯಾಪ್ತ. ಮತ್ತು ಕನ್ನಡದ ಕೃಷ್ಣದೇವರಾಯನ ವಿಜಯನಗರ ಸಾಮ್ರಾಜ್ಯದಿಂದಲೇ ಪ್ರೇರಣೆ ಪಡೆದುಕೊಂಡು ಆತ ಹಿಂದವಿ ಸ್ವರಾಜ್ಯವನ್ನ ಕಟ್ಟಲಿಕ್ಕೆ ಹೊರಟಿದ್ದು. ಇದು ಶಿವಾಜಿಯ ಹುಟ್ಟಿನ ಸಂದರ್ಭದಲ್ಲಿ ನಡೆದಂತ ಘಟನೆಗಳು. ಶಿವಾಜಿ ಹುಟ್ಟಬೇಕಾದ್ರೆ ತಾಯಿ ಹೊಟ್ಟೆಯಲ್ಲಿ ಮಗು ಇರ್ಬೇಕಾದ್ರೆ ಆಕೆಗೆ ದಿನ ಕನಸುಗಳು ಬೀಳ್ತಾ ಇತ್ತಂತೆ. ಏನ್ ಕನಸು ಅಂತ ಹೇಳಿದ್ರೆ, ದುರ್ಗಾದೇವಿ ನೋಡಿದೀವಲ್ಲ ನಾವೆಲ್ಲ, ಆಕೆ ಸಿಂಹದ ಮೇಲೆ ಕೂತ್ಕೊಳ್ತಾಳೆ, ಕೆದರಿದ ಕೂದಲು, ಕೈಯಲ್ಲಿ ಕತ್ತಿಯನ್ನು ಹಿಡಿದುಕೊಂಡು ಧೈರ್ಯಶಾಲಿಯಾಗಿ ಓಡಾಡ್ತಾ ಇರ್ತಾಳೆ ಎಲ್ಲ ಕಡೆ. ಇದು ನಾವು ದುರ್ಗಾದೇವಿಯನ್ನ ಕಾಣ್ತಕ್ಕಂಥ ರೂಪ. ತಾಯಿಗೆ ಕನಸುಗಳು ಬೀಳ್ತಾ ಇತ್ತಂತೆ, ರಾತ್ರಿ ತಾನು ಸಿಂಹನ ಮೇಲೆ ಕೂತ್ಕೊಂಡು ಕೈಯಲ್ಲಿ ಖಡ್ಗವನ್ನು ಹಿಡಿದುಕೊಂಡು ಸಹ್ಯಾದ್ರಿಯ ಬೆಟ್ಟಗಳನ್ನ ಪ್ರದಕ್ಷಿಣೆ ಹಾಕ್ತಾ ಇರ್ತಾರ. ಯಾಕೆ ಈ ತರ ಕನಸು ಬರ್ತಾ ಇದೆ ಅಂತ ಆಕೆಗೆ ಗೊತ್ತಿರ್ಲಿಲ್ಲ. ಆಕೆ ದೇವರನ್ನು ಬೇಡ್ಕೊಳ್ತಾ ಇದ್ಲು, ಒಬ್ಬ ಒಳ್ಳೆ ಸಂತಾನ ನನಗೆ ಸಿಗ್ಲಿ ಅಂತ ಅಷ್ಟೇ. ಆದ್ರೆ ಬರ್ತಿದ್ದ ಕನಸುಗಳು ಹೀಗೆ. ಮತ್ತೆ ಇನ್ನೊಂದು ವಿಚಿತ್ರವಾಗಿ ಕನಸಕ್ಕೆ ವಿಚಿತ್ರವಾದ ಆಸೆಗಳು ಬಯಕೆ ಆಗ್ತಾ ಇತ್ತು ಅವಳಿಗೆ. ಏನ್ ಬಯಕೆ ಅಂತ ಹೇಳಿದ್ರೆ, ತಾನು ಸಿಂಹಾಸನದ ಮೇಲೆ ಕೂತ್ಕೊಳ್ಬೇಕು, ಕಿರೀಟವನ್ನ ಧರಿಸಬೇಕು, ಕೈಯಲ್ಲಿ ಖಡ್ಗವನ್ನ ಹಿಡಿದು ಸಿಂಹಾಸನದ ಮೇಲೆ ಕೂರ್ಬೇಕು ಅನ್ನೋ ತರದ ಕನಸುಗಳು. ಯಾಕೆ ಈ ತರ ಕನಸುಗಳು ಬೀಳ್ತಾ ಇತ್ತು ಅಂದ್ರೆ, ಹೊಟ್ಟೆಯಲ್ಲಿ ಮಹಾರಾಜನಾಗ್ತಕ್ಕಂಥ, ಛತ್ರಪತಿ ಆಗ್ತಕ್ಕಂಥ ಒಂದು ಮಗು ಇರ್ಬೇಕಾದ್ರೆ ತಾಯಿಗೆ ಆ ರೀತಿಯ ಬಯಕೆಗಳು ಬರೋದು ಸಹಜನೇ ಆಗಿತ್ತು. ಹೀಗಾಗಿ ಶಿವಾಜಿ ಹುಟ್ಟುತ್ತಲೇ ಭಗವದ್ ಅಂಶವಾಗಿ, ಶಿವನ ಅಂಶವಾಗಿ ಹುಟ್ಟಿದ ಅಂತ ಬಹಳಷ್ಟು ಜನ ಅಭಿಪ್ರಾಯ ಪಡ್ತಾರೆ. ಇನ್ನೂ ಬಹಳಷ್ಟು ಜನ ಶಿವಾಜಿಯನ್ನ ಅವತಾರ ಪುರುಷ ಅಂತಾನೆ ಭಾವಿಸ್ತಾರೆ. ಅಂದ್ರೆ ಭಗವದ್ ಅಂಶವೇ, ಸ್ವತಃ ಭಗವಂತ ತಾನು ಧರ್ಮವನ್ನು ಉಳಿಸೋದಕ್ಕೆ, ಜನರ ಕಷ್ಟಗಳನ್ನ ನಿವಾರಿಸಲಿಕ್ಕೆ ಹುಟ್ಟಿದಂತ ಶಿವನ ಅಂಶ ಅಂತ ಭಾವಿಸ್ತಾರೆ. ಇದು ಶಿವಾಜಿಯ ಹುಟ್ಟಿನ ಹಿನ್ನೆಲೆ. ಇಡೀ ದೇಶವನ್ನ ಎಲ್ಲ ಕಡೆಗಳಿಂದಲೂ ಆವರಿಸಿದ್ದಂತಹ ವಿಧರ್ಮೀಯರ ಶತ್ರುಗಳನ್ನ ಸೋಲಿಸಿ ಒಂದು ಹಿಂದವಿ ಸ್ವರಾಜ್ಯವನ್ನ ಕಟ್ಟಬೇಕು ಅಂತಕ್ಕಂಥ ಕನಸನ್ನು ಕೂಡ ಯಾರೂ ಕಾಣದ ಕಾಲದಲ್ಲಿ ಶಿವಾಜಿ ಆ ಕೆಲಸವನ್ನ ಮಾಡೋದಕ್ಕೆ ಅಂತ ಹುಟ್ಟುತ್ತಾನೆ. ತಾಯಿ ಜೀಜಾಬಾಯಿ ಮಗು ಹುಟ್ಟಿದಾಕ್ಷಣ ಅವನಿಗೆ ಸಂಸ್ಕಾರಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾಳೆ. ಆತನನ್ನ ಮಹಾರಾಜನನ್ನಾಗಿ ನೋಡ್ಬೇಕು ಅನ್ನೋ ಆಸೆಯನ್ನ ತಾಯಿಯೇ ಇಟ್ಟಿರ್ತಾಳೆ. ನಮ್ಗೆಲ್ಲ ಗೊತ್ತಿದೆ, ಮಹಾಪುರುಷರ ಜೀವನದೆಲ್ಲದರಲ್ಲೂ, ಎಲ್ಲರ ಮಹಾಪುರುಷರ ಜೀವನದಲ್ಲೂ ಬಹುಮುಖ್ಯ ಪಾತ್ರವನ್ನು ವಹಿಸ್ತಕ್ಕಂಥ ತಾಯಿ. ತಾಯಿ ನೀಡ್ತಕ್ಕಂಥ ಸಂಸ್ಕಾರನೇ ಮಕ್ಕಳ ಪಾಲಿಗೆ ಬೆಳಕಾಗೋದು ಮತ್ತು ಅವರ ಭವಿಷ್ಯವನ್ನ ನಿರ್ಮಾಣ ಮಾಡೋದು. ಶಿವಾಜಿ ಮಹಾರಾಜರ ಜೀವನದಲ್ಲೂ ಇದೇ ಸತ್ಯ. ತಾಯಿ ಅವನಿಗೆ ಎಷ್ಟು ಸಂಸ್ಕಾರ ಕೊಡ್ತಾರೆ ಅಂತ ಹೇಳಿದ್ರೆ, ಸಣ್ಣ ಸಣ್ಣ ವಿಷಯಗಳಲ್ಲೂ ತಾಯಿ ಅವನ ಬಗ್ಗೆ ಎಷ್ಟೊಂದು ಆಸ್ಥೆಯನ್ನ ವಹಿಸ್ತಾ ಇದ್ಲು ಅಂತ ಹೇಳಿದ್ರೆ, ಒಂದ್ಸಲ ಶಿವಾಜಿ ಮಗುವಾಗಿದ್ದಾಗ ತಾಯಿ ಏನೋ ಕೆಲಸಕ್ಕೆ ಅಂತ ಹೊರಗಡೆ ಹೋಗ್ತಾಳೆ, ಸ್ವಲ್ಪ ದೂರ ಹೊರಗಡೆ ಹೋಗಿರ್ತಾಳೆ. ಅವಳು ಬರೋ ಹೊತ್ತಿಗೆ ಮಗು ಅಳೋದಿಕ್ ಶುರು ಮಾಡ್ಬಿಡುತ್ತೆ ಎಚ್ಚರ ಆಗಿ. ಅದು ಹೇಳ್ತಾ ಇರುತ್ತೆ, ಎಷ್ಟು ಸಮಾಧಾನ ಮಾಡಿದ್ರು ಸಮಾಧಾನ ಆಗಲ್ಲ. ಆ ಮಗು ನಿರಂತರವಾಗಿ ಅಳೋದನ್ನ ನೋಡಿ ಹೊಟ್ಟೆ ಹೊಡೆದಂತ ದಾಸಿಯೊಬ್ಳು ತಾನು ಆ ಮಗುವಿಗೆ ಹಾಲು ಕುಡಿಸೋದಕ್ಕೆ ಶುರು ಮಾಡ್ಬಿಡ್ತಾಳೆ. ತಾಯಿ ಜೀಜಾಬಾಯಿ ಆ ಕಡೆಯಿಂದ ಬರ್ತಾಳೆ, ಗಾಬರಿ ಆಗ್ಬಿಡ್ತಾವಳಿಗೆ, ಇದೇನಿದು ದಾಸಿ ಹಾಲು ಕುಡಿಸ್ತಾ ಇದ್ದಾಳೆ ನನ್ನ ಮಗುಗೆ ಅಂತ ಹೇಳಿ ಅವಳನ್ನ ಬಿಡಿಸಿ ಆ ಮಗುವನ್ನ ಕಿತ್ಕೊಂಡು ದಾಸಿಯಿಂದ ಕರ್ಕೊಂಡ್ಬರ್ತಾಳೆ. ಅಷ್ಟೊತ್ತಿಗೆ ಮಗು ಸ್ವಲ್ಪ ಹಾಲು ಕುಡಿದು ಬಿಟ್ಟಿರುತ್ತೆ. ಅವಳು ತಕ್ಷಣ ಆ ಮಗುವನ್ನ ತಲೆ ಕೆಳಗೆ ಮಾಡಿ, ಕಾಲು ಮೇಲೆ ಮಾಡಿ, ಬೆನ್ನು ಬಡಿದು ಆ ಗಂಟಲಿನಲ್ಲಿ ಇಳಿದಿದ್ದಂತ ಹಾಲನ್ನ ವಾಂತಿ ಮಾಡಿಸ್ಬಿಡ್ತಾಳೆ. ದಾಸಿಗೆ ತುಂಬಾ ಬೇಸರವಾಗ್ಬಿಡುತ್ತೆ. ಎಷ್ಟಾದ್ರೂ ತಾಯಿ ಅಲ್ವಾ, ದಾಸಿಗೂ ಶಿವಾಜಿ ಅಷ್ಟೇ ವಯಸ್ಸಿನ ಒಂದು ಮಗು ಇತ್ತು. ತಾಯಿ ಪ್ರೀತಿ, ತಾಯಿ ಸಹಜ ಪ್ರೀತಿಯಿಂದ ಮಗು ಅಳ್ತಾ ಇದೆಯಲ್ಲ, ಅದಷ್ಟು ರೋಧಿಸ್ತಾ ಇದೆಯಲ್ಲ ಅಂತ ಪಾಪ ದುಃಖಕ್ಕೆ ಆಕೆ ಹಾಲು ಕುಡಿಸಿದ್ದು. ದಾಸಿಗೆ ತುಂಬಾ ಬೇಸರ ಆಗ್ಬಿಡ್ತು. ಆಕೆ ಅರಕೆ ಮಾಡ್ಕೊಂಡ್ಲು, ಮಹಾರಾಣಿ ಮಗು ತುಂಬಾ ಹಸಿದಿತ್ತು, ಹೀಗಾಗಿ ಅಳ್ತಾ ಇತ್ತು, ಅದ್ರ ಅಳುವನ್ನು ನೋಡಕ್ಕಾಗದೆ ನಾನು ಹಾಲು ಕುಡಿಸ್ದೆ, ನೀವು ಅದನ್ನ ತುಂಬಾ ಅಷ್ಟು ದೊಡ್ಡ ಅಪರಾಧ ಅಂತ ಭಾವಿಸಿದಿರಾ, ಅಂದ್ರೆ ನೀವು ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದ್ದೀರಾ ಅಂತ. ಆಗ ತಾಯಿ ಹೇಳ್ತಾಳೆ, ಜೀಜಾಬಾಯಿ ಇಲ್ಲಮ್ಮ ಹಾಗಲ್ಲ, ನಾನು ಮಗುವಿಗೆ ಹಾಲು ಕುಡಿಸ್ಬೇಕಾದ್ರೆ ಪ್ರತಿ ಕ್ಷಣವೂ ಈತ ಬರಲಿರುವ ಭವಿಷ್ಯದ ಛತ್ರಪತಿ ಮಹಾರಾಜ, ಧರ್ಮವನ್ನ ಉದ್ಧರಿಸಲಿಕ್ಕೆ ಕೆಲಸ ಮಾಡ್ತಕ್ಕಂಥ ಶ್ರೇಷ್ಠ ಎತ್ತರಕ್ಕೆ ಏರ್ತಾನೆ ಅನ್ನೋ ಭಾವನೆಯನ್ನೇ ಭಾವಿಸಿ ಭಾವಿಸಿ ಒಂದೊಂದು ಹನಿ ಹಾಲನ್ನು ಆ ಮಗುವಿನ ಗಂಟಲಲ್ಲಿ ಇಳಿಸ್ತಾ ಇದ್ದೀನಿ. ಆದ್ರೆ ನೀನು ಹಾಲು ಕುಡಿಸ್ಬೇಕಾದ್ರೆ ಏನ್ ಭಾವಿಸಿರ್ತೀಯಾ, ಅಯ್ಯೋ ಮಹಾರಾಣಿ ಬಂದ್ಬಿಡ್ತಾಳೇನೋ, ಮಹಾರಾಜ ಬಂದ್ಬಿಡ್ತಾರೇನೋ, ಅಥವಾ ಇನ್ಯಾರೋ ಬಂದ್ಬಿಡ್ತಾರೇನೋ ಅನ್ನೋ ಭಯದಲ್ಲಿ, ಆತಂಕದಲ್ಲಿ ನೀನ್ ಮಗುಗೆ ಹಾಲು ಕುಡಿಸ್ತಾ ಇರ್ತೀಯ. ನನ್ನ ಮಗನ ಶರೀರದ ಒಳಗಡೆ ಭಯದ ಒಂದು ಹನಿಯೂ ಪ್ರವೇಶ ಮಾಡಕೂಡದು.
ಆತ ನಿರ್ಭೀತನಾಗಿರ್ಬೇಕು, ಹಾಗೆ ಅವನು ಬೆಳಿಬೇಕು ಅಂತಲೇ ನಾನು ಈ ತರ ಶಿಸ್ತಿನ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀನಿ ಅಂತ ತಾಯಿ ಹೇಳಿದ್ಲಂತೆ. ಈ ಕಥೆಗಳಿಗೆಲ್ಲ ಇತಿಹಾಸದಲ್ಲಿ ಹೀಗೆ ಹೀಗೆ ನಡೀತು, ಇಷ್ಟು ಡೇಟಲ್ ನಡೀತು, ಇಷ್ಟು ನಿಮಿಷದಲ್ಲಿ ನಡೀತು ಅಂತ ಯಾವುದು CCTV ಫುಟೇಜ್ಗಳು ಇರೋದಿಲ್ಲ. ಆದ್ರೆ ಲಾವಣಿಯ ಪದಗಳಲ್ಲಿ, ಜಾನಪದ ಕಥೆಗಳಲ್ಲಿ, ಪೀಳಿಗೆಯಿಂದ ಪೀಳಿಗೆಗೆ ಬಂದಂತಹ ಕಥೆಗಳಲ್ಲಿ ಈ ಇತಿಹಾಸ ಹರಿದಾಡುತ್ತೆ. ಅಂಥ ಕಥೆಗಳಲ್ಲಿ ಒಂದು ಇದು. ಶಿವಾಜಿಯನ್ನ ತಾಯಿ ಬೆಳೆಸ್ಬೇಕಾದ್ರೆ ಎಷ್ಟು ಗಮನ ವಹಿಸಿ ಬೆಳೆಸ್ತಾ ಇದ್ಲು ಅಂತ. ಸುಮ್ನೆ ಆಗ್ಬಿಡಲ್ಲ ಒಂದು ಮೂರ್ತಿ ಅಂತ. ನಿಮ್ಗೆ ನಿಮ್ಮ ಶಾಲೆಗಳಲ್ಲಿ ಕೆಲವೊಂದ್ಸಲ ಅನ್ನಿಸ್ಬೋದು, ನಿಮ್ಮ ಸ್ಕೂಲಲ್ಲಿ ಅಥವಾ ನಿಮ್ಮ ಹಾಸ್ಟೆಲ್ನಲ್ಲಿ ಗುರುಗಳು ಏನಾದ್ರೂ ನಿಮ್ಗೆ ಹೇಳಿದಾಗ ಹೀಗ್ ಮಾಡಿ ಹಾಗೆ ಮಾಡಿ ಅಂದಾಗ ಇಷ್ಟು ಸಣ್ಣದಕ್ಕೆಲ್ಲ ಯಾಕೆ ಇವ್ರು ಇಷ್ಟೊಂದು ಗಮನ ಕೊಡ್ತಾರೆ ಅಂತ ನಿಮ್ಗೆ ಅನ್ನಿಸ್ಬೋದು. ಆದ್ರೆ ಆ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಬರಲಿರುವ ನಿಮ್ಮ ಭವಿಷ್ಯದ ಕಲ್ಪನೆ ಅವರ ಮನಸ್ಸಿನೊಳಗಡೆ ಇರುತ್ತೆ. ನೀವು ಹೀಗೆ ಆಗಬೇಕು ಅನ್ನುವಂತ ಆಸೆ ಅವರ ಮನಸ್ಸಿನಲ್ಲಿ ಇರೋದಕ್ಕೇನೆ ನಿಮ್ಮ ಸಣ್ಣ ಸಣ್ಣ ಲೋಪದೋಷಗಳನ್ನ ತಿದ್ದಿ ತೀಡಿ ನಿಮ್ಮನ್ನ ವಿಗ್ರಹಗಳನ್ನಾಗಿ ಮಾಡೋದಕ್ಕೆ ಅವರಷ್ಟು ತಪಸ್ಸು ಮಾಡ್ತಾ ಇರ್ತಾರೆ. ಶಿವಾಜಿ ಸುಮ್ನೆ ಶಿವಾಜಿ ಆಗ್ಬಿಡ್ಲಿಲ್ಲ. ತಾಯಿಯ ಕರ್ತವ್ಯ, ತಾಯಿಯ ಪ್ರೇರಣೆ, ತಾಯಿಯ ಕೆಲಸ ಅದರ ಹಿಂದೆ ಅಷ್ಟಿತ್ತು.